ಹಾ ಬರ್ಬೇಕು ಅಂತ ಮಾಡೇನಿ. ಮತ್ತೇನು ಇಲ್ಲೇ ಇರೋದನ ನಾ ಹೆಂಗ್ ಸಹಾಯ ಮಾಡಾನು? ಅತ್ತಿಯರ ನೀವು ಬಂದ್ರೆ ನಾನು ಇಲ್ಲಿ ಒಂದು ದಿನಾನೂ ಇರಲ್ಲ. ಅಲ್ಲ ನೀವು ಬರ್ರಿ, ನಿಮ್ಮ ಮನೆಗೆ ನಾ ಯಾಕೆ ಬೇಡ ಅನ್ಲಿ. ಆದ್ರೆ ನಂಗೆ ನಿಮ್ಮ ಸೇವೆ ಎಲ್ಲ ಮಾಡೋಕ್ಕಾಗಲ್ಲ. ಈಗ ಹೇಳೇನಿ ಮತ್ತಷ್ಟೇ. ಅದು ಏನು ಮಾಡಿದ್ರೆ ಏನು ನೆನಪಿಟ್ಕೊಳ್ಳೋದು ಅಷ್ಟರೊಳಗೆ ಐತಿ. ನಾ ಹೇಳ್ತಾ ಇದ್ದೀನಲ್ಲ, ನಾನು ನೀವು ಬಂದರೆ ಇಲ್ಲಿ ಒಂದು ದಿನಾನೂ ಇರಲ್ಲ. ಅಲ್ಲ 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 ಏನ್ರಿ ಇದು? ಅಯ್ಯೋ ದೇವ್ರೆ, ಅಲ್ಲ ಅಯ್ಯೋ ಸೋಕಿರ್ಬೇಕಂತ ನನ್ನಂತಗ ನಾ ಬಂದ್ರೆ ಆಕಿರೋದಿಲ್ಲ ಅಂತ. ಬೇಡ ಆಕಿನ್ ಕಳ್ಸ್ರಿಕಿನ್ ಆಕಿ ಇರೋದೇ ಬೇಕಾಗಿಲ್ಲ. ನನ್ನ ಮನೆ ಅದ, ನನ್ನ ಗಂಡನ ಮನೆ ಅದ, ಆಕಿ ಇರೋದು ಬೇಕಾಗಿಲ್ಲ, ಕಳ್ಸ್ರಿಕಿನ್. ನೋಡು ದುಡುಕ್ ಬೇಡ. ಈಗ ನಿನ್ನ ಕೈಕಾಲು ನೆಟ್ಟಗಿಲ್ಲ, ನೀನು ಇಲ್ಲದಿ ಏನ. ಈಗ ಅಲ್ಲಿ ನನಗಾತು ನಮ್ಮ ಅವ್ವಗಾತು ಕೂಳು ಮಾಡಿ ಹಾಕ್ತಿರೋದು, ಮನೆ ನೋಡ್ಕೊಂತ ಇರೋದು ಆಕಿನ. ಈಗ ಸದ್ಯದ ಮಟ್ಟಿಗೆ ಮಂಗಳ ಡೆಲಿವರಿ ಆಗೈತಿ ಏನ ಮಾವ. ಹಂಗೆ ಹೇಳ್ರಿ ಮತ್ತೆ. ಈ ಎತ್ತಿಗೆ ಮುಂದಿಂದ ಏನು ಎತ್ತ ಇಲ್ಲ, ಈಗ ಓಡಿಸ್ಬಿಡ್ಬೇಕು ಆಕಿನ್ನ. ನೀ ಬಂದ್ರ ಇರಲ್ಲ ಅಂತ ಅಂತಾಳ. ಮತ್ತೆ ಆಕಿಗೆ ಏನ ನಿನ್ ಕೂಟ ಇಷ್ಟ ಇಲ್ಲ ಇರಾಕ, ಏನ್ ಮಾಡ್ಬೇಕು? ಅದನ್ನ ಕೇಳ್ತಾ ಇರೋದ ನಾ ಏನ್ ಮಾಡೇನಿ ಆಕಿಗೆ? ನಾನ್ ಕೊಟ್ಟಿರಕ್ ಇಷ್ಟ ಇಲ್ಲ ನಕ್ಕ. ಆಕಿದ ಕೈ ಆಕಿದ ಬಾಯಿ, ಏನ್ ಮಾಡಿದ್ರು ಬಂತು ಬಿಟ್ರು ಬಂತು. ನಾ ಏನಂತ ಅಂತೇನ್ ಆಕಿಗೆ? ಅಲ್ಲ ಎಷ್ಟಿರ್ಬೇಕು ಆಕಿ ಸೊಕ್ಕು? ನೀವು ಬಂದ್ರೆ ಇರಲ್ಲ ಅಂತ ಮಕ್ಕ ಕೊಡ್ದಂಗೆ ಹೇಳ್ತಾಳ. ಎಷ್ಟಿರ್ಬೇಕು ಆಕಿಗೆ ಮಕ್ಕ? ಅತ್ತಿ ನೀವು ಒಂದಿನಾರ ನೆಮ್ಮದಿಯಾಗಿರಕ್ಕೆ ಬಿಡ್ತೀಯನ ಯಾರನಾರ ಅಲ್ಲೇ? ನಾನೇನ ಗಟ್ಟಿಗಿತ್ತಿ ಏನು ಮಾಡಿದ್ರು ಸಹಿಸ್ಕೊಂತೇನೆ ಅಂತೇಳಿ ನಿನ್ನ ಕೂಟ ತಡ್ಕೊಂಡು ಹೊಂಟೇನಿ. ಎಲ್ಲರೂ ಹಂಗೆ ಇರ್ಬೇಕಲ್ಲತ್ತಿ, ನನ್ನಷ್ಟು ಗಟ್ಟಿಗೆ ಎಲ್ಲರೂ ಇರ್ಬೇಕಲ್ಲತ್ತಿ. ಆಗದೇ ಇಲ್ಲ. ಬಾಯಿ ಮುಚ್ಕೊಂಡಿರ್ಲ, ಎಲ್ಲಾರ್ದು ಸಾಲ್ದಂತ ಈಕೆ ಬೇಕು ಬರ್ತಾಳತ್ತಾಗ. ನಿನ್ನಂತ ಬೆಂಡ್ಲಾರಿದ್ರು ಮುಗಿದು ತತ್ತಿ ಮಾಡಿ ಹಾಕಿದಂಗ ಮಾಡಿ ಹಾಕ್ತೇನಲ್ಲತ್ತಿ. ತಿನ್ನಕ್ಕೆ ನೀ ಗಟ್ಟಿರ್ಬೇಕಷ್ಟೇ. ನಿಂಗೆ ಏನು ಬೇಕು ಹೇಳು? ಏನು ಬೇಕು ಹೇಳು? ನಿಂಗೆ ತಿನ್ನಕ್ಕೆ ಬಿರಿಯಾನಿ ಬೇಕನ? ಇದು ಏನದು ಅನ್ನ ಸಾರು ಬೇಕನ? ತಂಬುಳು ಬೇಕನ? ರೊಟ್ಟಿ ಬೇಕನ? ಚಪಾತಿ ಬೇಕನ? ಏನು ಬೇಕು ಹೇಳು? ಮಾಡಿ ಚಟ್ ಚಟ್ ಅನ್ನೋದ್ರಾಗ ಮಾಡಿ ಕೊಡ್ತೀನಿ. ಹೌದಾ? ಆತಂಗಾರ ಹೋಗು. ಚಪಾತಿ ಚಲೋ ತಂಗೆ ಯಾವ್ದಾರ ಒಂದು ಪಲ್ಯ ಮಾಡ್ಕೊಂಬರು. ಹೋಗು. ಯಾವ್ದಾರ ಅಂದ್ರೆ ಹೆಂಗದು? ನಾನು ಯಾವ್ದಾರ ಸೊಪ್ಪು ಹಾಕಿ ಪಲ್ಯ ಮಾಡ್ತೀನಿ, ತಿಂತಿ? ಯಾವ್ದಂತ ಕರೆಕ್ಟಾಗಿ ಹೇಳ್ಬೇಕು. ಆತ ಮನೆ ಬದ್ನಿಕಾಯಿ ಪಲ್ಯ ಮಾಡ್ಕೊಂಬರು. ಬದ್ನಿಕಾಯಿ ಖಾಲಿ. ಹೌದಾ? ಅವ್ರಿಕಾಯಿ ಪಲ್ಯ ಮಾಡ್ಕೊಂಬರು. ಅವ್ರಿಕಾಯಿನೂ ಖಾಲಿ ಐತಿ. ನಮ್ಮ ಅಪ್ಪ ಹಿತ್ಲ ಗಿಡ ಹಚ್ಚ ನನಗೆ ಕಿತ್ಕೊಂಬರಾಕ. ಏನ್ ಹಡಿಬಿಟ್ಟು ಕಾಡಕತ್ತೀಯ? ಏನ್ ಇದ್ದಿದ್ ಮಾಡ್ಕೊಂಬರೋಗ್ಲೇ? ಹಂಗಂದ್ರೆ ಹೆಂಗೈತಿ? ಕರೆಕ್ಟಾಗಿ ಹೇಳ್ಬೇಕು ನೀನು. ಈ ಬೆಂಡ್ಲಿಕಾಯಾಗ ಹೇಗದೈತಲ್ಲ, ಯಾತ್ಗೂ ಬೇಡ ತಗ ಲೇ ಹಡಿಬಿಟ್ಟಿ. ಹೋಗ ಏನದು, ಹೋಗು. ಗಟ್ಟನ್ ಬ್ಯಾಳಿ ಮಂದನ್ ಸಾರು, ಬಿಸಿ 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 ಅನ್ನ, ಏನ ಒಂದು ಚಲೋ ಬರಣೆನ ಉಪ್ಪಿನಕಾಯಿ ಎಲ್ಲ ತುಂಬ್ರು. ಆತತಿ ಮಾಡ್ಕೊಂಬರ್ತೇನೆ. ಪಟ್ಟ ನಂಗೆ ಮಾಡ್ಕೊಂಬರ್ಬೇಕಾ? ನಂಗೆ ಹೊಟ್ಟೆ ಸತಿ. ಅಯ್ಯೋ ಅತ್ತಿ, ನಾ ಮಾಡ್ಕೊಂಬರೋ ಮಟ ನೀ ಸತ್ತ ಹೋಗಿ. ಯಾಕ? ನಾ ಹಂಗ ಒಂದು ಅರ್ಧ ತಾಸು ತಡಿತೀನಿ ತಗೋ, ನಾನು ಮಾಡ್ಕೊಂಬರೋಗ್ ನೀ. ಅಯ್ಯ, ನಾ ಅರ್ಧ ತಾಸನಕ್ಕೆ ನಾ ಎಲ್ಲಿ ಇವತ್ತು ಉಂಟಿನ ಮಾಡಕ? ನಾ ಮಾಡಲ್ಲಪ್ಪ ಇವತ್ತು. ಅವು ಹೇಳಾಳ ಬಾಣ್ತಿ ನೀನು ಒಟ್ಟೆ ಏನು ಮಾಡಕ್ ಹೋಗ್ಬಾರ್ದು 6 ತಿಂಗಳ ಮಟ ಅಂತ ಹೇಳಾಳ. 6 ತಿಂಗಳು ಬಿಟ್ಟು ನೋಡೋಣ ಮಾಡ್ತೇನಂತ. ಅಲ್ಲ ಹಡಿಬಿಟ್ಟಿ, ಮತ್ತೆ ಈಗಾರ ಬಗ್ಗಿದಿ ನಿಂಗೆ ಏನ್ ಬೇಕು ಎಲ್ಲ ಮಾಡ್ಕೊಡ್ತೀನಿ ಅಂತೇಳಿ. ಅಯ್ಯ, ಮಾಡ್ಕೊಡ್ತೀನಿ ಅಂದೆ ನಾನು. ಹೀಗೆ ಮಾಡ್ಕೊಡ್ತೀನಿ ಅನ್ಯ, ಇವತ್ತ ಮಾಡ್ಕೊಡ್ತೀನಿ ಅನ್ಯ. ನೀ ಹೇಳಿ ಇಟ್ಟಿರು, ನಂಗೆ ಯಾವಾಗ ಆಕತ್ತ ಅವಾಗ ಮಾಡ್ಕೊಡ್ತೀನಿ. ಮಾಡ್ತೀಯವ? ಮಾಡಿ ಸತ್ನ ಎಡಿಗೆ ತಂದು ಇಡ್ತಿ ಅಷ್ಟೇ. ಅವಾಗ ಮಾಡೋದು ನೀನು, ಈಗಂತೂ ಏನು ಮಾಡೋದಲ್ಲ ನೀನು. ಅವಾಗಾರ ಕೊಡ್ತೇನಲ್ಲತ್ತಿ, ಖುಷಿ ಪಡು. ಸತ್ಮ್ಯಾಗ ದೌಡ್ ಮ್ಯಾಗ ಹೋಗ್ಬೇಡ ನರ್ಕಕ್ಕೆ. ಒಂದಿನ ದೆವ್ವಾಗಿ ಬಂದು ಎಲ್ಲ ತಿಂದು ವಾಪಸ್ ಆಮೇಲೆ ಆರಾಮಾಗಿ ಹೋಗು. ಅರ್ಜೆಂಟ್ ಏನಿಲ್ಲ. ಏನಂತೀಯತ್ತಿ? ಈ ಹಡಿಬಿಟ್ಟಿ ನನ್ನ ಸಾಯ್ಸಕ ನಿಂತಾಳ ಯವ್ವ, ನನ್ನ ಸಾಯ್ಸಕ ನಿಂತಾಳಿಕೆ. ಅತ್ತಿ ನಂಗೊಂದು ಹಾಡು ಹೇಳ್ಬೇಕನ್ಸಕತ್ತ, ಹೇಳ. ಬೇಕಾಗಿಲ್ಲ ಹಡಿಬಿಟ್ಟಿ. ಏನ ನೀ ಬಾಳ ಬಂಗಡಿದಿ ನೀನು. ಒಂದು ಹಾಡು ಹೇಳಿ ಕುಡ್ದು ನೀನು ಈಗ ಹಾಕತ್ತೇನೆ ಕೇಳ. ಮೊದ್ಲ ನಮ್ಮ ಅಪ್ಪಗೆ ಆಕ್ಸಿಡೆಂಟ್ ಆಗಿತ್ತು ಅಂತೇಳಿ ನಾನು ಇಲ್ಲಿ ಕಂಗಾಲ್ ಕಂಪ್ನಿ ಆಗಿ ಕುಂತಾನಿ. ಇನ್ನು ಏನತ್ತಾಗಿಂದ ಸುದ್ದಿ ಇಲ್ಲ ಅಂತೇಳಿ ನನ್ನ ಹೊಟ್ಟೆ ಬ್ಯಾನಿ ನನಗ ನೀನೊಂದತ್ತಾಗ ನಿಂತು ಬಿಟ್ಟಿಯಲ್ಲಿ ಈ ತರ. ಏನ್ರಿ ಅಪ್ಪ ಆರಾಮೈತೆ? ನಂಗೆ ಯಾಕೆ ಸಮಾಧಾನ ಆಗವಂತ. ಬರ್ರಿ ಒಂಚೂರು ದವಾಖಾನಿಗೆ ನೋಡ್ಕೊಂಬರನ. ಏ ಅತ್ತಿ, ನೀ ಇಲ್ಲಿಂದ ಕುಂಟ್ಕೊಂತ ಕಾಲು ಎಳ್ಕೊಂತ ಎದಕ್ಕೆ ಹೊಕ್ಕಿ? ಕತ್ತಿ ಅತ್ತಾಗ ಬ್ಯಾಡ, ಸುಮ್ಮನಿರು. ಆರಾಮಾಗಿ ಮನೆಗೆ ಬರಲಿ. ಏನು ಓಡಾಕತ್ತೆ ನಿಂಗೇನಾರ ಇಲ್ಲೋದಿಲ್ಲ? ಸುಮ್ಮನೆ ಯಾಕೆ ತ್ರಾಸ ತೊಗೊಂಡೋಕ್ಕಿ ಮತ್ತೆ ಕರ್ಕೊಂಡು ಹೋಗೋರ್ಗು ತ್ರಾಸ. ನಿನ್ನೆ ನೋಡಾಕ ದಿನಕ್ಕೊಬ್ರು ಅಂತೇಳಿ ಎಲ್ಲ ರಿಲೇಷನ್ ಬರಾಕತ್ತಾರ ಸಂಬಂಧಿಕರು. ನೀ ಮತ್ತೆ ಅಜ್ಜನ ನೋಡಕ್ ಹೋಕ್ಕಿಯೇನ? ಏನು ಬೇಕಾಗಿಲ್ಲ, ಅಜ್ಜ ಆರಾಮೈತಿ, ಬರ್ತದಂತೆ. ಕರೆಕ್ಟ್ ಹೇಳಿದಿ ನೋಡವ ಮಗಳ. ಮೊದ್ಲು ನಿಂದ ಕೈಕಾಲು ಗಟ್ಟಿಲ್ಲ, ತಣ್ಣಗಿರು. ಹೌದ್ರಿ, ಹೌದು. ನಿಮ್ಮೆಲ್ಲರಿಗೂ ಹಂಗೆ ಅನ್ಸಕತ್ತೈತಿ. ಈಗ ನನ್ನ ಕೈಕಾಲು ಗಟ್ಟಿಲ್ಲಲ್ಲ, ಆ ದೇವ್ರ ಸಾವಿರ ತರದ್ ಬಿಟ್ಟು ಯಾಕೆ ಹಿಂಗ ಅರ್ಮರ್ದ ಹಾಕಿ ಕುಂದ್ರಸಿದ್ನ ಏನ? ಅತ್ತಿ, ನನಗೆ ಒಬ್ರು ಹೇಳಿದ್ರು. ಅಂದರೆ ಮನುಷ್ಯ ಏನಾರ ಕರ್ಮ ಮಾಡಿರ್ತಾನಲ್ಲ, ಅದನ್ನು ಅನುಭವಿಸ್ಲಿ ಅಂತ ದೇವರು ಸಣ್ಣ ಪುಟ್ಟ ಶಿಕ್ಷೆ ಕೊಟ್ಟು ಆ ಭೂಮಿ ಮೇಲೆ ಇಲ್ಲೇ ಬಿಟ್ಬಿಡ್ತಾನಂತೆ. ಆ ಶಿಕ್ಷೆ ಎಲ್ಲ ಅನುಭವಿಸಿ ತಾವು ಮಾಡಿದ ತಪ್ಪೆಲ್ಲ ನೆನೆಸ್ಕೊಂಡು ಅವರು ಆಮೇಲೆ ಸಾಯ್ತಾರಂತೆ. ಗೊತ್ತನ? ನನಗೆ ಯಾಕೋ ಹಂಗೆ ಅನ್ನಿಸ್ತಾ ಐತತಿ.
ನೀ ಮಾಡಿದ್ದು ನಿನ್ಗೆ ಅನ್ಭವಿಸ್ಲಿ ಅಂತ ಮಾಡಿರ್ಬೋದು ದೇವ್ರು. ಅವ್ವಾ ದೇವ್ರೇ, ಅಲ್ಲ ಈ ಹುಡುಗಿ ಯಾಕೆ ಹಿಂಗ್ ಮಾತಾಡ್ತೈತೆ ಅಂತೀನಿ ನಾನು. ನಾನೇನ ಮಾಡೀನಿ? ಆ ನಾನೇನ್ ಮಾಡೀನಿ? ಅಲ್ಲ ನನಗಿಂತ ಮಾತಾಡಕ್ ನಿನ್ನ ಮನಸ್ಸರ ಬಂತಲ್ಲ ನಿನ್ನ ಯವ್ವಾ ದೇವ್ರೇ, ಇಲ್ಲಪ್ಪ ಯಾ ಜನ್ದಾಗ ಏನ್ ಕರ್ಮ ಮಾಡಿದ್ನಿ ಏನ ನೀ ನನ್ನ ಸೊಸೆಯಾಗಿ ಸಿಕ್ಬಿಟ್ಟಿ ಅತ್ತಾಗ. ಥೋ 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 ಆ ದೇವ್ರಿಗೆ ನನಗೆ ನಾನು ಯಾಕಾರ ನಿನ್ನ ನನ್ನ ಮನೆ ಸೊಸಿ ಮಾಡ್ಕೊಂಡೆ ಅಂತ ನನಗೆ ಇವತ್ತು ಅನಿಸ್ತೈತಿ. ಅಯ್ಯೋ ಅತ್ತಿ, ನಂಗೆ ಯಾವಾಗ ಅನ್ಸೈತಿ ಯಾಕಾರ ನಿನ್ ಮನೆ ಸೊಸೆ ಆದ್ನಿ ಅಂತೇಳಿ. ನೋಡು 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 ಅನ್ನದ್ ನೋಡಕ್ಕಿ. ಅತ್ತಿ, ನಂಗೆ ನಾಳೆ ಹೇಳ್ಬೇಕನ್ಸಕತ್ತ ಹೇಳಲೆ. ಈ ಸರಿ ಲಪ್ ಬಂತ. ಮಾವ ಹೆಂಗದಿರ? ಆರಾಮದಿರ? ಆರಾಮದೇನವ. ಅಪ್ಪ ದೇವ್ರ ಕಾಪಾಡಿಂದ ಬಿಡವ ನನ್ನ. ಏನು ಮಾಡ್ತಿ? ಯಪ್ಪ ನಿನಗೆ ಹಿಂಗಾಗೈತೆ ಅಂದ ತಕ್ಷಣ ನನಗಂತರೂ ಎಷ್ಟು ಹೊಟ್ಟೆಗೆ ಸಂಕಟ ಗೊತ್ತನ. ಯವ್ವಾ ದೇವ್ರೆ, ಏನ್ ಮಾಡ್ಲಪ್ಪ ಅನ್ನಂಗ ಆಗ್ಬಿಟ್ಟಿತ್ತು. ಗಂಟ್ಲ ಕೂಳು ಇಳಿವಲ್ತು. ನೀನ್ ನೋಡ್ಬೇಕು ನೋಡ್ಬೇಕು ಅಂತೇಳಿ ಜೀವ ಬಡ್ದಾಡಕತ್ತಿ ಬಿಟ್ಟಿತ್ತು. ಇಷ್ಟು ಗಡ ಮನೆ ಕಳಿಸ್ತಾರಂತೇಳಿ ಗೊತ್ತಿದ್ದಿದ್ದಿಲ್ಲ. ಇವ್ರಿಗೆ ಕರ್ಕೊಂಡು ಹೋಗಂತ ಹೇಳಿದ್ರೆ ಕುಂಟುಕೊಂತ ನಿನ್ಯಾರು ಹೇಳ್ಕೊಂಡು ಹೋಗ್ಬೇಕು, ತಣ್ಣಗಿಲ್ಲೇ ಬಿದ್ದಾಡು ಅಂತೇಳಿ ಎಲ್ಲಾರು ಹೇಳಕತ್ತಿದ್ರು. ಅಯ್ಯೋ ದೇವ್ರೆ, ನನಗರ ಗಂಟ್ಲಾಗ ನೀರು ಇಳಿವಲ್ತು, ಏನಿಲ್ಲ ನಿದ್ದೆ ಬರುವಲ್ತು. ಎಂತ ಸಂಕಟ ಆತಾಯಪ್ಪ. ಹೌದು ಅಜ್ಜ, ಪಾಪ ಅತ್ತಿ ಗಂಟ್ಲಾಗ ನೀರೇ ಇಳ್ಯಾಕತ್ತಿದ್ದಿಲ್ಲ ಗೊತ್ತನ. ಮಂಗ್ಳಿ, ಇದು ಒಂದ ನೋಡವ ನೆಟ್ಟಗೆ ಮಾತಾಡಿದ್ದು. ಇದಕ್ಕೊಂದು ಏನಂತೀಯ ಅಂತ ಮಾಡಿದ್ದೆ. ಅಜ್ಜ, ನಾ ಏನನ್ಲಿ, ಪಾಪ ಅತ್ತಿ ಗಂಟ್ಲಾಗ ನೀರೇ ಇಳ್ಯಾತಿದ್ದಿಲ್ಲ ಗೊತ್ತನ. ಬರೇ ಒಂದು 4-5 ಬಿಸಿ ರೊಟ್ಟಿ, ಆಮೇಲೆ ಬದ್ನಿಕಾಯಿ ಪಲ್ಯ, ಮಿಜ್ಜಿ ಖಾರ, ಒಂದು 2 ಗಂಗಾಳ ಅನ್ನ, ಜುಣುಕ, ಇಷ್ಟೇ ಇಳ್ದಿದ್ದು. ಏ ಹಡಿಬಿಟ್ಟಿ, ಮತ್ತೇನು ಅಲ್ಲ, ನಾನು ಉಪವಾಸನೇ ಇದ್ದೆ. ಮತ್ತೆ ನಂದು ಗುಳಿಗೆ ಔಷಧ ತಗೊಳ್ಳೋ ಭಾಳ ಅದಾವಲ್ಲಪ್ಪ, ಅದ್ರ ಸಂಬಂಧ ಒಂದು ಚೂರು ಊಟ ಮಾಡಿದೆ. ಇರ್ಲಿ ಬಿಡವ, ಇರ್ಲಿ ತಗೋಲಿ. ಏನತ್ ಬಿಡವ, ಏನೋ ತಮಾಷೆ ಮಾಡ್ತಾಳತ್ತಾಗ. ಅಯ್ಯೋ ಅಪ್ಪ, ತಮಾಷೆ ಅಂತೀನಿ. ನಾ ಎಷ್ಟು ಸಹಿಸ್ಕೊತೇನೆ ಗೊತ್ತಾನೆ ಈಕಿ ಕಾಟ. ನಾನು ಇರ್ಲಿ ಬಿಡವ, ಏನ್ ಮಾಡಕತಿ? ಎಷ್ಟಾದ್ರೂ ಸಣ್ಣಕಿ, ನೀನ ಇಷ್ಟಪಟ್ಟು ಸೊಸಿ. ಏನ ತಿಳುವಳಿಕೆ ಇಲ್ಲ, ಬರ್ಬರ್ತ ತಿಳುವಳಿಕೆ ಬರ್ತೈತಿ. ಅವಾಗ ತಾನೇ ಕಲ್ಕೊಂತಾಳ. ಏನ್ ಕಲ್ಕೊಂತಾಳ ಏನಾತಾಗ? ನಂಗಂತರೂ ಸಾಕಾಗೈತ್ ನೋಡತ್ತಾಗ. ಅಲ್ಲಪ್ಪ, ಅದ್ ಯಾವನವ ನಿನಗೆ ಗುದ್ಕೊಂಡು ಹೋದವ? ನೀ ಸುಮ್ ಬಿಡಬಾರ್ದಾಗಿತ್ತಪ್ಪ. ಮಾರ್ಕಿಟ್ವ, ಅದು ಅವಂದು ತಪ್ಪಲ್ಲ, ಹಿಂದ್ಲಿಂದ ಬಂದು ಹೊಡೆದಿದ್ದದ. ಹೋಲತ್ತಾಗ ಏನ್ ಮಾಡಕತಿ? ಏನ್ ಅಲ್ಲ ಅಪ್ಪ, ಇದು ಕಸ್ತೂರಿ ಅಣ್ಣನೇ ಅಂತೆ ಸೇರ್ಸಿದ್ ಹೌದಾ? ನಮ್ಮ ಪಾಪ ದೇವ್ರು ಬಂದ ಕರೆಕ್ಟ್ ಟೈಮಿಗೆ ಕರ್ಕೊಂಡು ಹೋದ. ಅಲ್ಲಿ ಕರೆಕ್ಟ್ ಟೈಮು ಅದು ಇದು ಅನ್ನೋ ಪ್ರಶ್ನೆ ಅಲ್ಲ. ಯಾವ್ದು ಜಗಳ ಮನಸ್ನಾಗ ಇಟ್ಕೊಳ್ಳಾರ್ದ ಇದು ನಮ್ಮನೆಯವರು ಅನ್ನೋ ಒಂದು ಇದಕ್ಕೆ ಆಟೋದಾಗ ಹಾಕೊಂಡು ಕರ್ಕೊಂಡು ಹೋದ್ನಲ್ಲ, ಅದೇ ನಂಗೆ ಭಾಳ ಖುಷಿಯಾಗಿದ್ದು. ನನಗನ್ಸತ್ತಪ್ಪ, ಏನಿಲ್ಲ ಜಗಳ ಆಗೈತಲ್ಲ, ರೊಕ್ಕ ಪಕ್ಕ ಇಂಥ ಟೈಮ್ನಾಗ ಇದು ಮಾಡಿದ್ರೆ ಸಿಗ್ತೈತಿ ಅಂತ ಗೊತ್ತು, ಅದಕ್ಕೆ ಮಾಡಿರ್ಬೇಕು. ಅಯ್ಯ ಅತ್ತಿ, ನಿನ್ ಬುದ್ಧಿ. ಅತ್ತಿ, ರೊಕ್ಕಿದ್ರೆ ಜೀವನ ತಗೊಳಕಾಗಂಗಿಲ್ಲ. ಅದೇ ಜೀವ ಇತ್ತಂದ್ರೆ ರೊಕ್ಕ ದುಡಿಬೋದು. ಏನ ಅಯ್ಯ ರೊಕ್ಕ ಏನ ಸಿಗ್ತೈತಂತ ಆ ಟೈಮ್ನಾಗ ಅಷ್ಟೆಲ್ಲ ವಿಚಾರ ಮಾಡಿ ಅಲ್ಲಿದ್ದಿದ್ದು ನಮ್ಮ ಮಾವ. ನೀ ಅಲ್ಲ ಅಷ್ಟೆಲ್ಲ ವಿಚಾರ ಮಾಡಕ. ಏನ ಅಲ್ಲ ಅತ್ತಿ, ನಿನ್ ಜೀವನದಾಗ ಒಳ್ಳೇದು ವಿಚಾರ ಮಾಡ್ಲೇಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿಯ ಅತ್ತಿ? ಯಾಕ್ಲೆ ಬಾಯಿ ಮುಚ್ಕೊಂಡಿರ್ತೀನಿ ಏನಂತೆ? ನಮ್ಮ ಅಪ್ಪನ ಕೂಟ ಮಾತಾಡತ್ತೀನಿ. ಇಲ್ಲೇ ನೀನು ಕೂಟ ಮಾತಾಡಕತ್ತೇನೆ. ರೊಕ್ಕಿತ್ತಂತ ರೊಕ್ಕ ನೋಡಿ ಎಲ್ಲರೂ ಏನು ಮಾಡಿದ್ರು ಅನ್ನ ವಿಚಿತ್ರ ಬಿಡತ್ತೀನಿ. ಯಾವಾಗ ಬದ್ಲಕ್ಕಿ ಏನ? ಅದಕ್ಕೆ ಮತ್ತೆ ಯಶೋದಕ್ಕ ನೀ ಇದ್ದಂದ್ರೆ ಇರಲ್ಲ, ನೀ ಇದ್ದಂದ್ರೆ ನಾನು ಬರಲ್ಲ ಅಂತ ಹೇಳಕತ್ತಿರೋದು. ಇಷ್ಟು ಸೊಸಿ ಹೊಂಟ್ರೆ ಹೆಟ್ತಾಳ, ಆದ್ರೂ ನಿಂಗೆ ಬುದ್ಧಿ ಬರಲ್ಲ ಅತ್ತಿ. ಅತ್ತಿ, ನೀ ಬದ್ಲಿ ಮಾಡ್ಕೋ, ಇಲ್ಲಾಂದ್ರೆ ನಾ ಹೇಳ್ತೀನಲ್ಲ ಭಾಳ ಕಷ್ಟ ನೋಡಿ. ನಾ ಹೇಳಕತ್ತೀನಿ ಕರೆನ, ಇದು ಸರಿ ಅಲ್ಲತ್ತಿ. ನೀ ಆದಷ್ಟು ಬದಲಾಗಬೇಕಪ್ಪ. ಹಿಂಗೆ ವಿಚಾರ ಮಾಡಿದ್ರೆ ಎಲ್ಲ ರೊಕ್ಕದಿಂದಾನೇ ಅಳತಿ ಮಾಡೋದು. ರೊಕ್ಕನ ಈಗ ತಡಿ ಹಂಗಾರ ಮತ್ತೆ ನಮ್ಮ ಹತ್ರ ಯಾಕೆ ಬಂದದಿಯವ? ನೀನು ಅಲ್ಲೇ ಹೋಗಿ, ನಿನ್ನ ಮನೆಗೆ ರೊಕ್ಕ ಐತಲ್ಲ, ಹೋಗಿ ನಿನ್ನ ರೊಕ್ಕನೇ ಬಂದು ನೀನು ತೊಳೆಯೋದು ಬಳಿಯೋದು ಸೇವೆ ಮಾಡೋದು ಎಲ್ಲ ರೊಕ್ಕನೇ ಮಾಡ್ತತಿ. ರೊಕ್ಕದ ಹತ್ರಕ್ಕೆ ಮಾಡಿಸ್ಕೊ, ಮತ್ತೆ ರೊಕ್ಕ ಐತಲ್ಲ. ಹೋಗತ್ತಿ, ಎಷ್ಟು ಹೇಳಿದ್ರು ಇಂಥವು ಮಾತಾಡ್ತೀಯವ. ಊರು ಹಡಿಬಿಟ್ಟಿ ಹಂಗಲ್ಲಲೇ. ಅಲ್ಲ ಮತ್ತೆ ಅಷ್ಟು ಜಗಳಿದ್ದ ಮನುಷ್ಯ, ಸಿಟ್ಟಿದ್ದ ಮನುಷ್ಯ, ಅದು ಹೆಂಗೆ ಅಷ್ಟು ಗಡ ಒಪ್ಕೊಂತಾರ ಹೇಳಿ ನೋಡೋಣ. ಅದನ್ನೇ ಮುಂದುವರ್ಸ್ಕೊಂಡು ಹೋಗ ಅತ್ತಿ, ನಿಮ್ಮಂತರಿಗದ ಅದನ್ನೇ ಮುಂದುವರ್ಸ್ಕೊಂಡು ಹೋಗಲ್ಲಲ್ಲ. ಆಗಿದ್ದಾತು ಹೋಗಿದ್ದು ಹೋತು, ಇರ್ಲಿ ಬಿಡು, ಮೊದಲು ಮನುಷ್ಯ ಆರಾಮಿರ್ಲಿ ಅನ್ನೋರು, ವಿಚಾರ ಮಾಡೋರು ನಮ್ಮ ಮಾವನಂತರು, ಅವ್ರೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಕರೆಕ್ಟಾಗಿ ಹೇಳಿದಿ ಮಂಗಳ, ನಿಜವಾಗ್ಲು ಭಾಳ ಕರೆಕ್ಟಾಗಿ ಹೇಳಿದೆ. ಬರೇ ರೊಕ್ಕದಿಂದನ ಲೆಕ್ಕ ಹಾಕೊಂತ ಕುಂತ್ರೆ ಮತ್ತೆ ಒಜ್ಜಕತಿ. ಈಗ ನಾನೇ ಮಾಡ್ತಾ ಇಲ್ಲನ? ಹೌದಲ್ಲ, ಈಗ ನಮ್ಮವನೇ ಹೋಗ್ಲಿ ಬಿಡು ಅಂತೇಳಿ ನೀವು ಮಾಡಿದ್ದೆಲ್ಲ ಅದನ್ನು ಮರ್ತು ನಿಮ್ಮ ಸೇವೆ ಮಾಡಕತ್ತಿಲ್ಲನ? ಹಂಗೆ ನೋಡಕ್ ಹೋದ್ರೆ ನಮ್ಮವು ಮತ್ತೆ ತಿರ್ಗೆ ನೋಡ್ಬಾರ್ದು. ಅಪ್ಪ ನೋಡಿಲ್ಲ ಇವರೆಲ್ಲ ಎಷ್ಟು ಮಾತಾಡ್ತಾರೆ ಇವ್ರು. ನೀ ಸುಮ್ಮನೆ ಅದೆಯಲ್ಲಪ್ಪ. ಅಜ್ಜೇನ್ ಮತ್ತೆ ಡ್ಯಾನ್ಸ್ ಮಾಡ್ಬೇಕನ? ಅಜ್ಜಿಗೆ ಆರಾಮಿಲ್ಲ ಡ್ಯಾನ್ಸ್ ಮಾಡಾಕ. ಹೌದವಾ, ಮಂಗಳ ಹೇಳೋದು ಯಾಕೆ ಸರಿನೇ ಐತಿ. ರೊಕ್ಕ ಬಂಗಾರ ಅಂತೇಳಿ ಯಾಕೆ ಎಲ್ಲರೂ ವಿಚಾರ ಮಾಡ್ತಾರೆ ಹೇಳಿ ನೋಡೋಣ. ಏನು ಹಂಗೆಲ್ಲ ಇರಲ್ಲ. ನೀ ಅದೆಲ್ಲ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ.
ನಾಳೆ ಬಿಡೋದ್ ಬಿಟ್ಟು ಹೋಗಿ ಕಸ್ತೂರಿ ನೀನು ಬಾ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ. ಸರಿ ಮಾವ, ಖುಷಿ ಆಗತ್ತೈತೆ ನಂಗೆ. ಖುಷಿ ಆಗ್ಲಾರ್ದ ಇರ್ತತನ. ಅಲ್ಲಪ್ಪ, ಈಗ ಮತ್ತೆ ಅಷ್ಟೆಲ್ಲ ಜಗಳ ಮಾಡಿ ಕಿರಿಕಿರಿ ಮಾಡ್ದವ ಈಗ ನೋಡ್ ಮಂಗಳ ಹಾಡೋದು ಇಷ್ಟು ದಿನ ಆದ್ರೂ ನೋಡಕ್ ಇನ್ನ ಮಟ ಬಂದಿಲ್ಲ ಅಂತಾರ. ಈಗ ನೋಡಕ್ ಹೋಗ್ಯೇನ? ಚಾಲು ಆತ್ ನಮ್ಮ ಅತ್ತಿ ಕಡ್ಡಿ ಕೆರ್ಯಾಕ. ಯಾಕ ಹಡಿಬಿಟ್ಟಿ ನಾ ಯಾಕೆ ಬೆಂಕಿ ಹಚ್ಚಲಿ? ಮತ್ತ ಯಾರ ಕೂಡ್ತಾರ ಒಳ್ಳೇದಾಕತಿ ಅಂದ್ರೆ ತಡ್ಕೊಳಕಾಗಲ್ಲ ನಿಂಗ. ನೀ ಮಾತ್ರ ಮಗ ಸೊಸಿ ಹೇಳ್ದಂಗೆ ಕೇಳ್ಬೇಕು, ಗಂಡ ನೀ ಹೇಳ್ದಂಗೆ ಕೇಳಬೇಕು, ಅತ್ತೆ ಅಂತರೂ ನೀ ಏನು ಕಿರಿಕಿರಿ ಕೊಟ್ಟರು ತಡ್ಕೋಬೇಕು, ನಿಮ್ದೆಲ್ಲ ಅವ್ರು ತಡ್ಕೋಬೇಕು. ಆದ್ರೆ ಅವ್ರದ್ದು ಮಾತ್ರ ನೀ ತಡ್ಕೊಳಲ್ಲ. ನಂಗೆ ತಲೆ ಹೊಡೆಯತ್ತಿ, ನಮ್ಮ ಮಕ್ಕೊಂತೇನೆ ಒಂದಿಟ್ಟು. ಕಸ್ತೂರಿ, ನಂಗೆ ತಲೆ ಬಾ ಹೊಡೆಯತ್ತಿ, ಸ್ವಲ್ಪ ಚಾ ಮಾಡ್ಕೊಂಬಂದು ಕೊಡು. ಮಾಡಲ್ಲ. ನಿಂಗೆ ತಲೆ ಹೊಡೆಯತ್ತಂದ್ರೆ ಕಸ್ತೂರಿ ಅಂತ ಮಾಡಲ್ಲ. ನಮ್ಮವ್ವ ಚಾ ಯಾಕೆ ಮಾಡ್ಬೇಕು? ಅಲ್ಲ, ಕೇಳಕ್ ಒಂದು ರೀತಿ ನೀತಿ ಇಲ್ಲನ? ನಮ್ಮವ್ವ ನಿಮ್ಮ ಮನೆ ಆಳನ ಚಾ ತಲೆನೂ ಸಾವತ್ತಂತ ಹಂಗಾರ ಹಿಂಗೆ ಮಾಡತ್ತಿ ಏನು? ಒಂದು ಸ್ವಲ್ಪ ತನ ಆರಾಮಾಗಿ ಕುಂದ್ರು, ತಲೆನೂ ನೋವಲ್ಲ ಏನೂ ನೋವಲ್ಲ. ವರ 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 ಒದರ್ತಾನೆ ಇದ್ರೆ ತಲೆ ನೋವುತ್ತತ್. ಮತ್ತೆ ಮಾವ ನಿಂಗೆ ಚಾ ಬೇಕಾ? ಬೇಕಾಗಿತ್ತವ. ಈಗ ನಿಂಗೆ ಮಾಡ್ಬೇಕಲ್ಲ, ಅದ್ರ ಸಲಾಗಿ ಅತ್ತಿಗೂ ಮಾಡ್ದಂಗೆ ಈಗ ಅಷ್ಟೇ. ಇರ್ಲಿ, ಮಾಡ್ಕೊಂಬರ್ತೀನಿ ತಡಿ ಎಲ್ಲರಿಗೆ. ಮಂಗಳ, ನೀ ಭಾಳ ಮಾತಾಡ್ತಿ ಏನ? ಸ್ವಲ್ಪ ಇದನ್ನ ಬದ್ಲಿ ಮಾಡ್ಕೋ ಜೀವನದಾಗ ನೀನು. ಹ್ಞೂ ಅತ್ತಿ, ಬದ್ಲಿ ಮಾಡ್ಕೊತೀನಿ. ನಾ ಹೇಳಿದ್ ನೀನು ಬದ್ಲಿ ಮಾಡ್ಕೋಬೇಕ ಮತ್ತೆ? ಯಾಕಂದ್ರೆ 2 ಕೈ ಸೇರ್ಬೇಕಲ್ಲತ್ತಿ ಚಪ್ಪಾಳೆ ಆಗಕ್ಕೆ. ಬರೀ ನಾವು ಒಬ್ಬಕ್ಕೆ ಬದ್ಲಿ ಮಾಡ್ಕೊಂಡ್ರ ಆತ, ಅದೇನು ಬದ್ಲಿ ಮಾಡ್ಕೋಬೇಕು ಹೇಳ. ಒಂದೇದತ್ತಿ, ನೀನು ಯಾರಿಗೂ ಬೈಬಾರ್ದು, ಕೆಟ್ಟದಾಗಿ ವಿಚಾರ ಮಾಡಬಾರ್ದು. ನನ್ನ ಮ್ಯಾಗ ಭಾಳ ಜೀವ ಇರ್ಬೇಕು. ಮತ್ತೆ ಇನ್ನೊಂದು, ಕೈಕಾಲು ನೆಟ್ಗಕ್ಕವ ಬಿಡ್ತಾವ, ಹೊಳ ಬಳ ಅಯ್ಯೋ ನನ್ನ ಹಣೆ ಬಾರ, ನನಗೆ ಹಿಂಗಾತೋ, ನನ್ನ ಸ್ವಸ್ಥರಿಂದನೇ ಆತೋ ಅನ್ನೋದು ಬಿಡ್ಬೇಕು. ಆಮೇಲೆ ಯಾರು ಚಲೋ ಇದ್ದರು ನೋಡಿ ಒಟ್ಟು ಉರ್ಕೋಬಾರ್ದು. ಎದೋಗ ಮತ್ತಿಲ್ಲಿ ಕುಂತಿ ನನಗೆ ತಲೆ ಹಾಪಕತ್ತಿ. ಎದೋಗ ಹಡ್ಬಿಟ್ಟಿ. ಗೊತ್ತು ನಿಂಗೆ ಬದ್ಲಿ ಮಾಡ್ಕೊಳಕ್ ಆಗಲ್ಲ ಅಂತೇಳಿ. ಬದ್ಲಿ ಮಾಡ್ಕೊಳಕ್ ಏನೈತೆ ಹಡ್ಬಿಟ್ಟಿ? ನಾ ಹಂಗಿಲ್ಲ ಇಲ್ಲ, ಸುಮ್ನೆ ಹೇಳ್ತೀಯನ? ಅತ್ತಿ ಅತ್ತಿ ನಮ್ಮತ್ತಿ ನೀಂಗ ಇರದ್ ನಮ್ಮತ್ತಿ, ಏನ ಹೇಳ ನಮ್ಮತ್ತಿ ನೀ ಬದ್ಲಾಗಲ್ ಬಿಡತ್ತಿ.